ಚಿಕನ್ ಗ್ರೇವಿ ರೆಡಿ ಆಯಿತು. ಅನ್ನ ಕೂಡ ಬಿಸಿ ಬಿಸಿ ರೆಡಿ ಆಗಿದೆ ಗೈಸ್. ಇದಕ್ಕೆಲ್ಲ ಹ್ಯಾಂಗಿಂಗ್ಸ್ ಮಾಡಬೇಕು. ನಾಳೆ ಮಾಡ್ತೀನಿ. ಅದನ್ನು ಲೈಟ್ ಆಫ್ ಮಾಡಿ ತೋರಿಸ್ತೀನಿ. ಸ್ಟವ್ ಚೇಂಜ್ ಮಾಡಿದ್ದೀನಿ. ಆಮೇಲೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್, ಇವತ್ತು ಒಂದು 7 o'clock ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಟ್ಯೂಸ್ಡೇ ಹಬ್ಬ ಇರೋದ್ರಿಂದ ಇವತ್ತು ಸಂಡೇ ಅಲ್ವಾ, ಫುಲ್ ಹೆವಿ ಕೆಲಸ ಇತ್ತು ಮನೇಲಿ, ಕ್ಲೀನಿಂಗು ಎಲ್ಲ. ಇಬ್ಬರಿಬ್ರು ಮೂವರು ಮಾಡಿದ್ರು ಸಾಕಾಗಿಲ್ಲ ಗಾಯ್ಸ್, ಅಷ್ಟು ಕೆಲಸ ಇತ್ತು. ಹಾಗೂ ಇನ್ನೂ ಅರ್ಧ ಕೆಲಸ ಪೆಂಡಿಂಗ್ ಇಟ್ಟಿದ್ದೀನಿ, ನಾಳೆ ಮಾಡ್ಕೊಳ್ಳೋಣ ಅಂತ. ಸೊ ಏನೇನು ಕ್ಲೀನ್ ಮಾಡಿದೆ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಕಿಚನ್ದೆಲ್ಲ ಇದಿತ್ತು, ಏನೋ ಅದು ಕಿಚನ್ ಮೇಕವರ್ ಮಾಡಿದ್ನಲ್ಲ, ಅದು ಗ್ರೀನ್ದು ಇದೆಲ್ಲ ಇತ್ತಲ್ಲ, ಅದೆಲ್ಲ ತೆಗೆದುಬಿಟ್ಟು ಇವಾಗ ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾಕೆ ಥರ ಕ್ಲೀನ್ ಮಾಡಿದ್ದೀನಿ ಅಂತ. ಕ್ಲೀನ್ ಮಾಡೋವಾಗ ವೀಡಿಯೋ ಮಾಡ್ಕೊಂಡಿಲ್ಲ ನಾನು, ಬಟ್ ಎಲ್ಲ ಕ್ಲೀನಾಗಿದೆ. ಇನ್ನೊಂದು ನಾನು ನೋಡಿ ಗೈಸ್, 4 ಬರ್ನರ್ ಸ್ಟವ್ ಲ್ಯಾಟ್ರಿ ಚೇಂಜ್ ಮಾಡಿದ್ದೀನಿ. ಆಮೇಲೆ ಒಂದು ಬಲ್ಬ್ ಕಾಣಿಸ್ತಿದೆಯಾ, ಆ ಬಲ್ಬು ಚೇಂಜ್ ಮಾಡಿದೆ. ಸೊ ಅದಕ್ಕೆ ಇಷ್ಟು ಬ್ರೈಟಾಗಿದೆ ಬಲ್ಬು. 30 volts ಬಲ್ಬ್ ಇದು, 400 480 ಇದು. ಅದೊಂದು ಬಲ್ಬ್ ಚೇಂಜ್ ಮಾಡಿದೆ. ಇನ್ನು ಬನ್ನಿ, ಎಲ್ಲ ಕ್ಲೀನ್ ಆಗಿದೆ. ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀರಿ. ಇನ್ನು ಇದು ನಂದು ಬ್ಯೂಟಿ ಪಾರ್ಲರ್ ಐಟಮ್ಸ್ ಏನೂ ತೆಗ್ದಿಲ್ಲ, ಮುಟ್ಟಿಲ್ಲ. ಅದ್ರದ್ದು ಕೆಲಸ ಇದೆ, ಬ್ಯೂಟಿ ಪಾರ್ಲರ್ ಐಟಮ್ಸ್ ಕ್ಲೀನ್ ಮಾಡ್ಕೋಬೇಕು. ನಾಳೆ ಅದು ನಂದೇ ಕೆಲಸ ಮಾಡಬೇಕು. ಇನ್ನು ಯಾವ ಥರ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಲ್ಲಿ. ನೋಡಿ ಗೈಸ್, ಸ್ಟೈಲ್ಸ್ ಏನು ಪಳ 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 ಅಂತೈತೆ. ಎಷ್ಟು ಡರ್ಟ್ ಆಗಿತ್ತು ಅಂದರೆ ಸಖತ್ ಗಲೀಜಾಗಿತ್ತು ಗೈಸ್. ನೋಡಿ, 4 ಬರ್ನರ್ ಸ್ಟವ್ ಚೇಂಜ್ ಮಾಡಿದೆ. 2 days ಆಯಿತು ಚೇಂಜ್ ಮಾಡಿ, ವಿಡಿಯೋ ಮಾಡಿಲ್ಲ. ಆಮೇಲೆ ಇದು ಈ ಸೈಡ್ ಇತ್ತಲ್ಲ, ಈ ಸೈಡ್ ಇಟ್ಬಿಟ್ಟು ಇದು ಕೆಳಗಡೆ ಇಟ್ಟಿದ್ದೀನಿ. ಇಲ್ಲೊಂದು ಫ್ಲಾರು, ಇಲ್ಲೊಂದು ಹ್ಯಾಂಗಿಂಗು, ಇಲ್ಲೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಹ್ಯಾಂಗಿಂಗು ಮಾಡಬೇಕು. ನಾಳೆ ಮಾಡ್ತೀನಿ ಅದನ್ನು. ಅದು ಮತ್ತು 4 ಇದೆ ಗೈಸ್. 4 ಹುಕ್ಗೆ ಹ್ಯಾಂಗಿಂಗ್ಸು ರೆಡಿ ಮಾಡೋಣ ನಾಳೆ, ಓಕೆನಾ. ಇವಾಗ ಚಿಕನ್ ತರಿಸ್ದೆ ಗೈಸ್, ಒಂದು ಅರ್ಧ kg. ಬೆಳಗಿಂದ ಮಾಡಿರಲಿಲ್ಲ ಚಿಕನ್, ಸಂಡೇ ಆದ್ರೂ ಇವತ್ತು ನಮ್ಮ ಮನೇಲಿ 2 weeksಯಿಂದ 6 o'clockಗೆ ಚಿಕನ್ ತಿಂದು, ಈ ವೀಕು ವಾಕಿಂಗು ಹೋಗಿಲ್ಲ, ಚಿಕನು ತಂದಿಲ್ಲ. ಸೊ ಇವಾಗ ಚಿಕನ್ ಮಾಡೋಣ ಅಂತ ಚಿಕನ್ 1/2 kg ತರಿಸಿದ್ದೀನಿ. ನೈಟ್ ಟೈಮ್ ಅಷ್ಟೇ ಅಲ್ವಾ, ಇನ್ನು ಬೆಳಗ್ಗೆ ಮಂಡೆ ತಿನ್ನಲ್ಲ, ನೈಟಿಗೆ ಅಷ್ಟೇ. ಚಿಕನ್ 1/2 kg ಸಿಂಪಲಾಗಿ ಈಸಿಯಾಗಿ. ನನಗಾದರೆ ಇವತ್ತು ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ, ಅದಕ್ಕೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡೋಣ ಅಂಥೇಳಿ ಏನೂ ರುಬ್ಕೊಳ್ಳೋದು ಏನು ಕೆಲಸ ಇಟ್ಕೊಂಡಿಲ್ಲ. ನೋಡಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೆಟೊ ಮೀಡಿಯಮ್ ಸೈಜು, 3 ಕಟ್ ಮಾಡ್ದಲ್ಲೇ ಇರೋಂಥ ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ಗೈಸ್. ಇವಾಗ ಇಷ್ಟೇ ಐಟಮ್ಸಲ್ಲಿ ಚಿಕನ್ ಮಾಡಿಬಿಟ್ಟು ಮುಗಿಸ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಲ್ಲ ಗೈಸ್, ರೆಡಿಮೇಡೇ ತರಿಸ್ದೆ. ಅದು ರುಬ್ಕೊಂಡು ಯಾವಾಗ ಬಿಡಿಸ್ಕೊಂಡೆಲ್ಲ ಟೈಮ್ ಇಲ್ಲ, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ರೆಡಿಮೇಡೇ ತರಿಸ್ದೆ. ಚಿಕನ್ ಮಸಾಲ ಹರ್ಚಿದು ಇಷ್ಟು ತರಿಸಿದ್ದೀನಿ ಗೈಸ್. ಇವಾಗ ಬನ್ನಿ ಹೇಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ. ಬಾಣಲಿ ಇಟ್ಟು, ಬಾಣಲಿ ಕಾದ್ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ಸೋಂಪು, ಸ್ವಲ್ಪ ಏಲಕ್ಕಿ, ಒಂಚೂರು ಮೆಣಸು ಎಲ್ಲ ಹಾಕ್ಕೊಂಡು ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅದು ಹಾಕಿದ್ಮೇಲೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿ ಗೋಲ್ಡ್ ಬ್ರೌನ್ ಬರೋವರೆಗೂ. ಇಲ್ಲಿ ಕಟ್ ಮಾಡ್ದಲ್ಲೇ ಇರೋಂಥ ಮೆಣಸಿನ್ಕಾಯಿ 3 ಹಾಕ್ತಾಯಿದ್ದೀನಿ. ಇದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಫ್ಲೇವರ್ಗೋಸ್ಕರ. ಇದು ದೊಡ್ಡ ಮೆಣಸಿನ್ಕಾಯಿ, ಖಾರ ಏನು ಬರೋಲ್ಲ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದುಬಿಟ್ಟು ಫುಲ್ ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನ್ ಆಗಿದ್ದರೆ ಅದರಲ್ಲಿ 2 ಸ್ಪೂನ್ ಹಾಕಬೇಕು. 2 ಸ್ಪೂನ್ ಕರೆಕ್ಟಾಗಿತ್ತು ಅದರಲ್ಲಿ, ಅಂದರೆ 1 ಸ್ಪೂನ್ ಇತ್ತು, 2 ಕೂಡ ಇರಲಿಲ್ಲ ಕಂಪ್ಲೀಟಾಗಿ. ಸೊ ದಟ್ ಎಲ್ಲ ಫುಲ್ಲು ಒಂದು ಪ್ಯಾಕೆಟ್ ಫುಲ್ಲು ಹಾಕ್ತಾಯಿದ್ದೀನಿ. ಅರ್ಧ kg ಚಿಕನ್ಗೆ 10 ರೂಪಾಯಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆದಷ್ಟು ಮನೆಯಲ್ಲೇ ಕ್ಲೀನಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂಗೆ ಟೈಮ್ ಇರಲಿಲ್ಲ ಅಂತ ರೆಡಿಮೇಡ್ ಹಾಕಿ ಮಾಡ್ತಾಯಿದ್ದೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಾದಮೇಲೆ ಚೆನ್ನಾಗಿ ತೊಳೆದಿಟ್ಟಿರೋಂಥ ಚಿಕನ್, ಅರ್ಧ kg ಚಿಕನ್ನ ಹಾಕಿ ಫ್ರೈ ಮಾಡಿಕೊಂಡು, ಚಿಕನ್ಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಇವಾಗ ಬೇಯೋ ಟೈಮಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂಚೂರು ಕೊತ್ತಂಬರಿ ಮತ್ತು ಪುದೀನ ಉದುರಿಸ್ಕೊಂಡೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡೆ. ಉಪ್ಪು ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇವಾಗ, 1 1/4 ಟೇಬಲ್ ಸ್ಪೂನ್
ಆಗಷ್ಟು ಒಂಚೂರು 1/4 ಟೇಬಲ್ ಸ್ಪೂನ್ ಆಗಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಕೊಡಬೇಕು. ಈ ಥರ ಮಿಕ್ಸ್ ಆಗಬೇಕು ಚೆನ್ನಾಗೆ, ಪೀಸ್ಗೆಲ್ಲ ಹಿಡಿಬೇಕು. ಆಮೇಲೆ ಅದಕ್ಕೇ ಈಗ 2 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಆ 2 ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫುಲ್ಲು ಕ್ಲೀನಾಗಿ ಕಲಸಿ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು ಗೈಸ್. ನೋಡಿ ಈ ಥರ ಕಲಸಿ ಮುಚ್ಚಿ ತೆಗ್ದಿದ್ದೀನಿ. ಈಗ 10 ನಿಮಿಷ ಆಗಿತ್ತು ಲೋ ಫ್ಲೇಮಲ್ಲಿ ಬಿಟ್ಟು. ನಾನು ಯಾವುದೇ ಥರ ನೀರು ಹಾಕಿರಲಿಲ್ಲ. ನೋಡಿ ನೀರು ಯಾವ ಥರ ಬಿಟ್ಕೊಂಡಿದೆ ಅಂತ. ನಾನು ಒಂದು ಡ್ರಾಪ್ ನೀರು ಹಾಕಿಲ್ಲ, ಅದೇ ನೀರು ಬಿಟ್ಟಿರೋದು ಟೊಮೆಟೊ ಮತ್ತೆಲ್ಲ ಹಾಕಿದ್ಮೇಲೆ. ಇವಾಗ ಅದಕ್ಕೇ ನಾನು ಆರ್ಚಿ ಚಿಕನ್ ಪೌಡರ್ ಫುಲ್ಲು ಪ್ಯಾಕೆಟ್ ಹಾಕಿದ್ದೀನಿ. ಹಾಕಿ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಗೈಸ್. ಒಂದು ಪ್ಯಾಕೆಟ್ ಫುಲ್ಲು ಆರ್ಚಿ ಚಿಕನ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು, ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೀರು ಬೇಡ ನಮಗೆ ಅಂದರೆ ಹಂಗೆ ಒಂಚೂರು ನೀರು ಹಾಕ್ಕೊಂಡು ಗಟ್ಟಿಯಾಗಿ ಡ್ರೈ ಫ್ರೈ ಥರ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಈಗ ನೀರು ಹಾಕ್ಕೊಂಡು ಕೊತ್ತಂಬರಿ ಮತ್ತು ಪುದೀನ ಎರಡೂ ಹಾಕ್ಕೊಂಡು ಒಂಚೂರು ಕಲಿಸ್ಬಿಟ್ಟು ತಿರ್ಗಾ ಪ್ಲೇಟ್ ಮುಚ್ಚಿ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಆಲ್ಮೋಸ್ಟ್ ಒಂದು 80% ಚಿಕನ್ ಬೆಂದಿದೆ. ಪೌಡರ್ ಹಾಕಿ ಒಂಚೂರು ನೀರು ಹಾಕಿ ಬೇಯಿಸ್ಕೋಬೇಕಷ್ಟೇ. ನೋಡಿ ಬೇಯಿಸಿ ಇವಾಗ ತೆಗ್ದಿದ್ದೀನಿ ಮುಚ್ಚಳ. ಅಂದರೆ ಇದು ಪ್ಲೇಟ್ ತೆಗೆದ್ಮೇಲೆ ಈ ಥರ ಕಾಣಿಸ್ತಿದೆ. ಚೆನ್ನಾಗಿ ಬೆಂದಿದೆ ಚಿಕನ್, ಎಲ್ಲ ಕ್ಲೀನಾಗಿ ಬೆಂದಿದೆ ಚಿಕನು. ಒಂಚೂರು ಬೇಯ್ದಿರೋ ಏನೂ ಇಲ್ಲ, ಕ್ಲೀನಾಗಿ ಬೆಂದಿದೆ. ಅದಕ್ಕೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನನಗೆ ಜಾಸ್ತಿ ನೀರು ಅನ್ನಿಸ್ತಾ ಇತ್ತು ಸ್ವಲ್ಪ, ಅದಕ್ಕೆ ಏನು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡೆ. ನೋಡಿ ಈ ಥರ ಆಗಿದೆ. ಇವಾಗ ಕಾದ್ಮೇಲೆ ಸ್ವಲ್ಪ ಥಿಕ್ನೆಸ್ ಬಂದಿದೆ ಗ್ರೇವಿ. ಚಿಕನ್ ಗ್ರೇವಿ ರೆಡಿ ಆಯಿತು. ಸ್ವಲ್ಪ ಥಿಕ್ನೆಸ್ ಇದ್ರೇ ಗ್ರೇವಿ ಚೆನ್ನಾಗಿರೋದು, ನೀರಾಗಿದ್ದರೆ ಚೆನ್ನಾಗಿರಲ್ಲ. ಸೊ ಇಷ್ಟು ಥಿಕ್ನೆಸ್ ಆಗಿ ಗ್ರೇವಿ ಮಾಡಿಕೊಂಡೆ. ಗ್ರೇವಿ ರೆಡಿ ಆಯಿತು. ಹಾಗೆ ಅನ್ನ ಕೂಡ ಬಿಸಿ ಬಿಸಿ ರೆಡಿಯಾಗಿದೆ ಗೈಸ್. ಇನ್ನೇನು ಅಂದರೆ ಇನ್ನೊಂದೇನೋ ತೋರಿಸ್ಬೇಕು ಗೈಸ್ ನಿಮಗೆ. ಏನು ಗೊತ್ತಾ, ಇಲ್ಲಿ ಲೈಟ್ ಹಾಕಿದ್ನಲ್ಲ ನಾನು, ಇದು ಇಲ್ಲಿ ಕನೆಕ್ಟ್ ಆಗಿತ್ತಲ್ಲ ಈ ಲಾಸ್ಟಿಗೆ, ಅದನ್ನೇನು ಮಾಡಿದ್ದೀನಿ ಅಂದರೆ ಈಗ ಇದನ್ನ ಇಲ್ಲಿ ಕೆಳಗಡೆ ಫ್ರಿಡ್ಜ್ ಇರೋದ್ರಿಂದ ಇಲ್ಲಿ ಕೆಳಗಡೆ ಕಾಣಿಸಲ್ಲ, ಏನು ವೇಸ್ಟ್ ಆಗಿರುತ್ತೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈಗ ಮಾಡಿದ್ದೀನಿ ಗೈಸ್. ನಾನು ತಂದು ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲೆಲ್ಲ ಲೈಟ್ಸ್ ಬರುತ್ತೀಗ, ಅದು ಆನ್ ಮಾಡಿ ತೋರಿಸ್ತೀನಿ. ಅದೊಂದು ಚೇಂಜ್ ಮಾಡಿದೆ ಕಿಚನಲ್ಲಿ. ನೋಡಿ ಈ ಥರ ಇದೆ. ಲೈಟ್ ಆಫ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಗೈಸ್, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಗೈಸ್. ನಾನು ಮೆಹಂದಿ ಕೂಡ ತರಿಸ್ಬೇಕು ಅಂದ್ಕೊಂಡೆ, ಮೆಹಂದಿ ಹಾಕ್ಕೊಬೇಕು ಅಂದ್ಕೊಂಡೆ. ಮೆಹಂದಿ ತರಿಸಿದ್ರೆ ಚೆನ್ನಾಗಿರ್ತಿತ್ತು. ಮೆಹಂದಿ ತರ್ಸೋದು ಮರ್ತೋಯ್ತು. ಹಾಕ್ಕೊಂಡಿದ್ರೆ ಇವಾಗ ಕಲರ್ ಚೆನ್ನಾಗಿ ಬರ್ತಿತ್ತು. ನಾಳೆ 2 ಡೇಸಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ನಾಳೆ ನೈಟ್ ಹಾಕ್ಕೊಡೋಣ. ಎಸ್ ಗೈಸ್, ಇಷ್ಟು ಮಾತ್ರ ಆಯ್ತು ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬ್ಲಾಗ್ ಇದಾಗಿತ್ತು. ಎಸ್, ಯಾರೆಲ್ಲ ನೋಡಿದಿರೋ ಕೊನೆವರೆಗೂ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.